ಹಾಗಾಗಿ ನಮ್ಮ ಮನೆಯಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಕ್ರಿಶ್ಚಿಯನ್ ಕಾಲೇಜಲ್ಲಿ ಇಳಿದು ಅಲ್ಲಿಂದ ಬಂಡಿ ತಲುಪಿದ್ರಿ. ಸೊ ರೆಡಿ ಮಾಡ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು. ಆಗಿತ್ತು ಒಳಗೆ ಹೋಗಿ ನಾವು ದೀಪ ಅಂಟಿಸ್ಕೊಂಡು ತುಂಬ ರಶ್ ಇತ್ತು, ಮತ್ತು ವಿಡಿಯೋ ಮಾಡೋಕ್ಕೆ ಹಲೋ ಇರಲಿಲ್ಲ. ಟಯರ್ಡ್, ತಲೆ ಸುತ್ತಬಿಟ್ಟಿದ್ದೊಳಗೆ ತಲೆ ಸುತ್ತ ಕೂತ್ಕೊಂಡ್ಬಿಟ್ಟಿದ್ದು. ಸೊ ಹಂಗೂ ಇರೋಕ್ಕೆ ಅಂತ ಹೊರಟಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಮೆಟ್ರೋ ಸ್ಟೇಷನ್ ಹತ್ರ ಅಲ್ಲೇ ಒಂದು ಶಾಪಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಕೊಂಡು ಲವ್ ಯು, ಕೀಪ್ ವಾಚಿಂಗ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಂಗೆ ಗೊತ್ತು ತುಂಬ ಜನ ಮಿಸ್ ಮಾಡ್ಕೊಂಡಿರ್ತೀರ ಆ್ಯಂಡ್ ನನ್ನ ಬ್ಲಾಗ್ಸ್ನ ಮಿಸ್ ಮಾಡ್ಕೊಂಡಿರ್ತೀರ ಅಂತ. ನನಗೆ ಎಕ್ಸಾಮ್ ಇತ್ತು, ಸೊ ಹಂಗಾಗಿ ತುಂಬ ದಿವಸ ಆಯಿತು ನಾನು ಬ್ಲಾಗ್ ಮಾಡಿ ಆ್ಯಂಡ್ ಅಪ್ಲೋಡ್ ಮಾಡಿ. ಮೋರ್ ದೆನ್ 1 ಮಂತ್ ಆಗಿದೆ. ಸೊ ನಾವು ಐಮ್ ಬ್ಯಾಕ್ ವಿತ್ ಮೈ ನ್ಯೂ ವ್ಲಾಗ್. ಸೊ ಈ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ, ನಾನು ಸ್ಟಾರ್ಟ್ ಮಾಡಿರೋ ನನ್ನ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ, ಒಳ್ಳೆ ರೀಚ್ ಬರಲಿ, ಪ್ರತಿಯೊಬ್ಬರಿಗೂ ಇದರಿಂದ ಏನಾದರೂ ಒಂದು ಸ್ವಲ್ಪ ಯೂಸ್ ಆಗಲಿ ಅಂತ ಒಂದು ಕಾರಣಕ್ಕೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಆ್ಯಕ್ಚುಲಿ ಇದನ್ನು ಫಸ್ಟೇ ಹೋಗಿ ನಾನು ಫಸ್ಟ್ ವ್ಲಾಗ್ ಇದನ್ನೇ ಅಪ್ಲೋಡ್ ಮಾಡಬೇಕು ಅಂತಿದ್ದೆ, ಬಟ್ ಆಗಲಿಲ್ಲ. ಸೊ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ಇವತ್ತು ನಾನು ಯಾವ ದೇವಸ್ಥಾನಕ್ಕೆ ಹೋಗ್ತೀನಿ ಅದನ್ನೆಲ್ಲ ಈ ವ್ಲಾಗಲ್ಲಿ ನೀವು ನೋಡ್ತೀರಾ. ಸೊ ಕೀಪ್ ವಾಚಿಂಗ್. ನಾನು ನಮ್ಮ ಅಕ್ಕ ಇಬ್ಬರು ಹೋಗ್ತಾ ಇದ್ದೀವಿ. ಫೈನಲಿ ಇಬ್ಬರು ರೆಡಿಯಾಗಿ ನಮ್ಮ ಮನೆಯಿಂದ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಈ ಥರ ಇತ್ತು ನಮ್ಮ ರೂಟ್ ಮ್ಯಾಪ್. ಫೈನಲಿ ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಅಲ್ಲಿ ಮೆಟ್ರೋ ಟಿಕೆಟ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ಮೇಲೆ ನಾವು ಮೆಟ್ರೋಯಿಂದ ಹೋಗಬೇಕಿತ್ತು. ಸೊ ಮೆಟ್ರೋ ಟಿಕೆಟ್ ಎಲ್ಲ ಪರ್ಚೇಸ್ ಮಾಡಿ ಮೆಟ್ರೋ ಕಡೆ ಹೊರಟ್ರಿ. ಮೆಟ್ರೋ ಆದಮೇಲೆ ನಾವು ನ್ಯಾಷನಲ್ ಕಾಲೇಜಲ್ಲಿ ಇಳಿದು ಅಲ್ಲಿಂದ ಬಂಡಿ ಮಹಾಕಾಳಿ ದೇವಸ್ಥಾನಕ್ಕೆ ಆಟೋ ಮೂಲಕ ಹೋಗಬೇಕಾಗತ್ತೆ. ಸೊ ಫೈನಲಿ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಬಂದು ತಲುಪಿದ್ರಿ. ಸೊ ನಾನು ನಮ್ಮ ಅಕ್ಕ ದೀಪ ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ರಿ. ಸೊ ಹಂಗಾಗಿ ದೀಪ ಅಂಟಿಸೋಕ್ಕೆ ಏನೇನು ಬೇಕು ಎಲ್ಲ ತಯಾರಿಗಳನ್ನ ನಾವೆಲ್ಲಿ ಮಾಡ್ಕೋತಾ ಇದ್ದೀವಿ. ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ಹಂಗಾಗಿ ಪ್ರತಿಯೊಂದು ನಾವು ಅಲ್ಲೇ ಹೋಗಿ ತಯಾರು ಮಾಡಿಕೊಂಡ್ರಿ. ಸೊ ಹೀಗೆ ರೆಡಿ ಮಾಡ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು.
ಈ ರೀತಿ ನಮ್ಮ ದೀಪ ರೆಡಿ ಆಗಿತ್ತು. ಒಳಗೆ ಹೋಗಿ ನಾವು ದೀಪ ಅಂಟಿಸ್ಕೊಂಡು ಆರತಿ ಬೆಳಗಬೇಕಿತ್ತು. ಸೊ ಒಳಗೆ ತುಂಬ ರಶ್ ಇತ್ತು ಮತ್ತು ವೀಡಿಯೋ ಮಾಡೋಕ್ಕೆ ಹಲೋ ಇರಲಿಲ್ಲ. ಸೊ ಅದಕ್ಕೆ ನಾವು ಹೊರಗಡೆ ಮಾತ್ರ ವೀಡಿಯೋ ಮಾಡಿದ್ರಿ. ಭಕ್ತಿಯಿಂದ ದೇವ್ರನ್ನ ಬೇಡ್ಕೊಂಡು ಸದಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಪೂಜೆ ಮಾಡಿದ್ರಿ. ಸೊ ಫೈನಲಿ 2 hours ಆದಮೇಲೆ ನಾವು ದರ್ಶನ ಎಲ್ಲ ಮುಗಿಸಿ ಪ್ರಸಾದ ತೊಗೊಂಡಿದ್ದೀವಿ. ಆ್ಯಂಡ್ ಶಿ ಇಸ್ ವೆರಿ ಮಚ್ ಟಯರ್ಡ್. ತಲೆ ಸುತ್ತಬಿಟ್ಟಿದ್ದೊಳಗೆ ತಲೆ ಸುತ್ತ ಕೂತ್ಕೊಂಡ್ಬಿಟ್ಟಿದ್ದು. ಸೊ ಹಂಗೂ ಹಿಂಗೂ ನಾವು ದರ್ಶನ ಮುಗಿಸಿದ್ದೀವಿ. ಪ್ರಸಾದ ತಿಂದು ಮನೆಗೆ ಹೊರಡೋದಷ್ಟೇ ಇರೋದು. ತುಂಬ ಚೆಂದ ದರ್ಶನ ಆದಮೇಲೆ ನಾವು ಮತ್ತೆ ವಾಪಸ್ ಮನೆಗೆ ಬರೋಕ್ಕೆ ಅಂತ ಹೊರಟಿ ಸ್ವಲ್ಪ ಫೋಟೋಸ್ ಎಲ್ಲ ತಕ್ಕೊಂಡು ಹಾಗೆ ಮೆಟ್ರೋ ಸ್ಟೇಷನ್ ಹತ್ರ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಬಂದ್ರಿ. ಸೊ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು, ಹೊಟ್ಟೆ ಹಸಿತಿತ್ತು ಅಂತ ಅಲ್ಲೇ ಒಂದು ಶಾಪಲ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ತಿನ್ಕೊಂಡು ಮನೆಗೆ ಬಂದ್ವಿ. ಸೊ ಫೈನಲಿ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಮಿನಿ ವ್ಲಾಗ್ ಥರ ಆಗಿದೆ. ಆ್ಯಂಡ್ ನಮಗಂತೂ ದೇವಸ್ಥಾನದಲ್ಲಿ ತುಂಬ ಒಳ್ಳೆ ದರ್ಶನ ಆಯಿತು. ಬಟ್ ಸ್ವಲ್ಪ ರಶ್ ಇದ್ದರು. ಆ್ಯಂಡ್ ಬಿಕಾಸ್ ಫ್ರೈಡೇ ಆಗಿರೋದ್ರಿಂದ ರಶ್ ಜಾಸ್ತಿನೇ ಇತ್ತು. ಅಂದ್ರೂ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ಎಲ್ಲ ವೀಡಿಯೋ ಬೇಕು ಅಂತ ಪ್ಲೀಸ್ ಕಮೆಂಟಲ್ಲಿ ನನಗೆ ತಿಳಿಸಿ. ಆದಷ್ಟು ನಾನು ಆ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲವ್ ಯು. ಕೀಪ್ ವಾಚಿಂಗ್.